RCB ಮ್ಯಾನೇಜ್ಮೆಂಟ್ ಗೆ ಆಲ್ರೆಡಿ ಈ ಒಂದು ಮಿನಿ ಆಕ್ಷನ್ ಮೆಗಾ ಬ್ಲಾಕ್ ಬಾಸ್ಟರ್ ಆಕ್ಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. 2 ಪಿಕ್ ಅನ್ನು ಮಾಡಿದರೆ ಈ 2 ಪಿಕ್ ಸೆನ್ಸೇಷನಲ್ ಪಿಕ್ಗಳು. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. 3 ಸೆಟ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಸೋಲ್ಡ್ ಆಗಿದ್ದಾರೆ, ಯಾವೆಲ್ಲ ಪ್ಲೇಯರ್ಸ್ ಅನ್ಸೋಲ್ಡ್ ಆಗಿದ್ದಾರೆ, RCB ಯಾವೆಲ್ಲ ಪ್ಲೇಯರ್ಸ್ ನ ಪಿಕ್ ಮಾಡಿದ್ದಾರೆ ಅಂತೇಳಿ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕೆ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಫಸ್ಟ್ RCB ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. RCB ಮ್ಯಾನೇಜ್ಮೆಂಟ್ ವೆಂಕಟೇಶ್ ಅಯ್ಯರ್ಗೆ ಬರೋಬ್ಬರಿ 7 ಕೋಟಿ ರೂಪಾಯಿ ಕೊಟ್ಟು ಪಿಕ್ ಮಾಡಿದರೆ ಗುರು. ಇಟ್ಸ್ ಎ ಸ್ಟೀಲ್ ಬೈ. ಡೆಫಿನೆಟ್ಲಿ ಆಗಿ RCB ಯ ಆ ಒಂದು 11 ಅಲ್ಲಿ ನಂಬರ್ 3 ಪ್ಲೇಸ್ ವೆಂಕಟೇಶ್ ಅಯ್ಯರ್. ಶೋರ್ ಶಾಟ್ ಬರೆದಿಟ್ಟುಕೊಳ್ಳಿ ಪ್ರತಿಯೊಬ್ಬ RCB ಫ್ಯಾನ್ಸ್. ಲಾಸ್ಟ್ ವರ್ಷ ಮಿಸ್ ಆಗಿದೆ, ಈ ವರ್ಷ ಶಾನ್ದಾರ್ ಪಿಕ್. ವೆಂಕಿ ಪ್ಲಸ್ ರಜಾತ್ ಪಡಿದರ್ ಇವರ ಜೋಡಿ, ಇವರ ಫ್ರೆಂಡ್ಶಿಪ್ ನೆಕ್ಸ್ಟ್ IPL 2026 ಅಲ್ಲಿ ಮ್ಯಾಜಿಕ್ ಮಾಡೋದು ಕನ್ಫರ್ಮ್, ಟೈಟಲ್ ಡಿಫೆಂಡ್ ಮಾಡೋದು ಕನ್ಫರ್ಮ್. ನೆಕ್ಸ್ಟ್ ಈ ಒಂದು ಪಿಕ್ ಮಾತ್ರ ಸೂಪರ್ ಪಿಕ್. ಯಾರಪ್ಪ ಅಂದ್ರೆ ಅದು ಯಾರು, ಡಫಿ, ನ್ಯೂಜಿಲೆಂಡ್ ಬಿಲಾಂಗ್ ಮಾಡ್ತಾರೆ. ಸೂಪರ್ ಬಾಲರ್. ನಾವು ಥಿಂಕ್ ಮಾಡಿದ್ವಿ CSK ಅಥವಾ KKR ಯಾವುದೋ ಒಂದು ಟೀಮ್ ಇವರಿಗೆ ಬೆಡ್ ಮಾಡುತ್ತೆ, ಅರೌಂಡ್ ಒಂದು 8 ಕೋಟಿ ಹೋಗ್ತಾರೆ ಮಾಡಿದೆ. ಆದ್ರೆ ಓನ್ಲಿ RCB ಮ್ಯಾನೇಜ್ಮೆಂಟ್ 2 ಕೋಟಿ ಕೊಟ್ಟು ಡಫಿ ಅವರಿಗೆ ಬೈ ಮಾಡಿದರೆ. ಇಟ್ಸ್ ಎ ಸ್ಟೀಲ್ ಬೈ. ಜಾಸ್ ಹೆಜರ್ವುಡ್ಗೆ ಒಂದು ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಪ್ಲೇಯರು, ಸೂಪರ್ ಪ್ಲೇಯರು, ನಂಬರ್ 1 T20I ಬಾಲರು. ಸೊ ನನ್ನ ಪ್ರಕಾರ ಇಟ್ಸ್ ಎ ಸೂಪರ್ ಪಿಕ್. 2 ಪ್ಲೇಯರ್ನ RCB ಮ್ಯಾನೇಜ್ಮೆಂಟ್ ಈಸಿಯಾಗಿ ಬೈ ಮಾಡಿದರೆ. ಇನ್ನು ಮುಂದೆ ಇದೆ ಗುರು ಯಾವ ರೀತಿ ಪರ್ಸೆಂಟ್ ಇಟ್ಕೊಂಡು ಯಾವೆಲ್ಲ ಪ್ಲೇಯರ್ಸ್ಗೆ ಬೈ ಮಾಡ್ತಾರೆ ನಾನು ನೆಕ್ಸ್ಟ್ ವಿಡಿಯೋ ಡಿಸ್ಕಸ್ ಮಾಡ್ತೀನಿ. ಈಗ ಬರೋಬ್ಬರಿ 3 ಸೆಟ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಸೋಲ್ಡ್ ಆಗಿದ್ದಾರೆ ಮತ್ತು ಯಾವೆಲ್ಲ ಪ್ಲೇಯರ್ಸ್ ಅನ್ಸೋಲ್ಡ್ ಆಗಿದ್ದಾರೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಸೆಟ್ ಅಲ್ಲಿ ಏನೆಲ್ಲ ಆಯ್ತು, ಏನೆಲ್ಲ ಮ್ಯಾಜಿಕ್ ಆಗಿದೆ ಅಂತ ಡಿಸ್ಕಸ್ ಮಾಡೋಣ. ಆಬ್ವಿಯಸ್ಲಿ ಫಸ್ಟ್ ಸೆಟ್ ಅಲ್ಲಿ ದ ಬಿಗ್ ಬಾಯ್ ಕ್ಯಾಮ್ರನ್ ಗ್ರೀನ್ ಬರೋಬ್ಬರಿ 25.2 ಕೋಟಿ ಕೊಟ್ಟು KKR ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದರೆ. ನನ್ನ ಪ್ರಕಾರ ಇಟ್ಸ್ ಅ ಸ್ಟೀಲ್ ಬೈ. ನೆಕ್ಸ್ಟ್ ಡೇವಿಡ್ ಮಿಲ್ಲರ್ DC ಅವರು 2 ಕೋಟಿ ಕೊಟ್ಟು ಬೈ ಮಾಡಿದರೆ. ಡೆವನ್ ಕಾನ್ವೆ ಆಬ್ವಿಯಸ್ಲಿ ಅನ್ಸೋಲ್ಡ್. ಜಾಕ್ ಫ್ರೆಜರ್ ಮೆಗಾರ್ಕ್ ಆಬ್ವಿಯಸ್ಲಿ ಅನ್ಸೋಲ್ಡ್. ನೆಕ್ಸ್ಟ್ ಪೃಥ್ವಿ ಶಾ ಅನ್ಸೋಲ್ಡ್, ಇದು ಸರ್ಪ್ರೈಸ್. ಮತ್ತು ಸರ್ಫರಾಜ್ ಖಾನ್ ಅನ್ಸೋಲ್ಡ್, ಇದು ಸಹ ಸರ್ಪ್ರೈಸ್. ಬೆಳಗ್ಗೆ ಸೂಪರ್ ಆಗಿ ನಾಕ್ ಆಡಿದ್ರು. ಇದು ಕಂಪ್ಲೀಟ್ ಆಗಿ ಫಸ್ಟ್ ಸೆಟ್ ಬಗ್ಗೆ ಇನ್ಫಾರ್ಮೇಶನ್. ನೆಕ್ಸ್ಟ್ ಸೆಕೆಂಡ್ ಸೆಟ್ ಅಲ್ಲಿ ಅಟ್ಕಿನ್ಸನ್ ಅನ್ಸೋಲ್ಡ್ ಆಗಿದ್ದಾರೆ. ಲಿಯಾಮ್ ಲಿವಿಂಗ್ಸ್ಟನ್ ಅನ್ಸೋಲ್ಡ್ ಗುರು, ಇದು ಬಿಗ್ ಸರ್ಪ್ರೈಸ್. ಡೆಫಿನೆಟ್ ಆಗಿ ನೆಕ್ಸ್ಟ್ ರೌಂಡ್ ಅಲ್ಲಿ ಡೆಫಿನೆಟ್ ಆಗಿ CSK ಮ್ಯಾನೇಜ್ಮೆಂಟ್ ಪಿಕ್ ಮಾಡೋದು ಜಲ ಚಾನ್ಸ್ ಇದೆ, ನೋಡಮ್ಮ. ನೆಕ್ಸ್ಟ್ ರಚನಾ ರವೀಂದ್ರ ಅನ್ಸೋಲ್ಡ್. ವೆಂಕಟೇಶ್ ಅಯ್ಯರ್ ಆಬ್ವಿಯಸ್ಲಿ RCB ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದರೆ 7 ಕೋಟಿ ಕೊಟ್ಟು. ನೆಕ್ಸ್ಟ್ ವನಿಂದು ಹಸರಂಗ LSG ಮ್ಯಾನೇಜ್ಮೆಂಟ್ 2 ಕೋಟಿ ಕೊಟ್ಟು ಬೈ ಮಾಡಿದರೆ. ನೆಕ್ಸ್ಟ್ ಮಲ್ಡರ್ ಅನ್ಸೋಲ್ಡ್ ಆಗಿದ್ದಾರೆ. ದೀಪಕ್ ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಇದು ಸೆಕೆಂಡ್ ಸೆಟ್ ಬಗ್ಗೆ ಇನ್ಫಾರ್ಮೇಶನ್. ನೆಕ್ಸ್ಟ್ ಥರ್ಡ್ ಸೆಟ್ ಅಲ್ಲಿ ಏನಾಗಿದೆ ಅಂದ್ರೆ KS ಭರತ್ ಅನ್ಸೋಲ್ಡ್ ಆಗಿದ್ದಾರೆ. ಡಿಕಾಕ್ MI ಇದು ಮಾತ್ರ ಸೂಪರ್ ಪಿಕ್, ಕೇವಲ 1 ಕೋಟಿ ಕೊಟ್ಟು ಬೈ ಮಾಡಿದರೆ. ಮುಂಬೈ ಥಿಂಗ್ಸ್ ಮುಂಬೈ ಮಾಡಿದೆ. ನೆಕ್ಸ್ಟ್ ಗುರುಬಾಜ್ ಅನ್ಸೋಲ್ಡ್. ಜಾನಿ ಬೆಸ್ಟ್ ಅನ್ಸೋಲ್ಡ್. ಜೇಮಿ ಸ್ಮಿತ್ ಅನ್ಸೋಲ್ಡ್. ಇದು ನನಗೆ ಬಿಗ್ಗೆಸ್ಟ್ ಶಾಕಿಂಗು. ನನ್ನ ಪ್ರಕಾರ ಒಂದು 8 ಕೋಟಿಗೆ ಹೋಗುವಂಥ ಪ್ಲೇಯರು. ಐ ಡೋಂಟ್ ನೋ ಯಾಕೆ ಗೊತ್ತಿಲ್ಲ. ಜೇಮಿ ಸ್ಮಿತ್ ಅವರು ಅನ್ಸೋಲ್ಡ್ ಆಗಿದ್ದಾರೆ. ಮೇ ಬಿ ನೆಕ್ಸ್ಟ್ ರೌಂಡಿಗೆ ಸೋಲ್ಡ್ ಆಗುವಂಥ ಚಾನ್ಸ್ ಇದೆ. ನೆಕ್ಸ್ಟ್ ಬೆನ್ ಡೆಕೆಟ್ DC ಅವರು 2 ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ. ಫಿನ್ ಎಲಿಯನು KKR ಮ್ಯಾನೇಜ್ಮೆಂಟ್ 2 ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ. ನೆಕ್ಸ್ಟ್ ಸೆಟ್ ನಂಬರ್ 4 ಅಲ್ಲಿ ಏನೆಲ್ಲ ಇದೆಪ್ಪ ಅಂದ್ರೆ ಮ್ಯಾಥ್ ಹೆನ್ರಿ ಅನ್ಸೋಲ್ಡ್ ಆಗಿದ್ದಾರೆ. ಸೂಪರ್ ಪ್ಲೇಯರು, ಆದರೆ ಯಾವುದೇ ಒಂದು ಟೀಮ್ ಪಿಕ್ ಮಾಡಿಲ್ಲ. ನೆಕ್ಸ್ಟ್ ಆಕಾಶ್ ದೀಪ್ ಸಿಂಗ್ ಸೊ ಅನ್ಸೋಲ್ಡ್ ಆಗಿದ್ದಾರೆ. ಜಕೋಬ್ ಡಫಿ ಸೂಪರ್ ಪಿಕ್, RCB ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದರೆ. ಇಟ್ಸ್ ಎ ಸ್ಟೀಲ್ ಬೈ. ನೆಕ್ಸ್ಟ್ ಶಿವಮ್ ಮಾವಿ ಅನ್ಸೋಲ್ಡ್ ಆಗಿದ್ದಾರೆ. ಕ್ವಾಡ್ಜಿಯಾ ಅನ್ಸೋಲ್ಡ್ ಆಗಿದ್ದಾರೆ. ಪತ್ರನ KKR ಮ್ಯಾನೇಜ್ಮೆಂಟ್ 18 ಕೋಟಿ ರೂಪಾಯಿ ಕೊಟ್ಟು ಬೈ ಮಾಡಿದರೆ. ನನ್ನ ಪ್ರಕಾರ 18 ಕೋಟಿ ಕೊಟ್ಟು ಬೈ ಮಾಡೋಷ್ಟು ವರ್ತಲ್ಲ ಮತೇಶ ಪತ್ರನ. ನನ್ನ ಪ್ರಕಾರ ಬಿಗ್ಗೆಸ್ಟ್ ಬ್ಲಂಡರ್ ಇಲ್ಲಿ KKR ಮ್ಯಾನೇಜ್ಮೆಂಟ್ ಮಾಡಿದ್ದು. ಬಟ್ ನೋಡೋಣ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತೇಳಿ. ನೆಕ್ಸ್ಟ್ ಸ್ಪೆನ್ಸರ್ ಜಾನ್ಸನ್ ಅನ್ಸೋಲ್ಡ್. ನೋಕಿಯಾ LSG ಮ್ಯಾನೇಜ್ಮೆಂಟ್ 2 ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ. ನೆಕ್ಸ್ಟ್ ಫಜಲುಲ್ಲಾ ಫರೂಕಿ ಅನ್ಸೋಲ್ಡ್ ಆಗಿದ್ದಾರೆ. ಇದು ಕಂಪ್ಲೀಟ್ಲಿ ಸೆಟ್ 4 ಬಗ್ಗೆ ಇನ್ಫಾರ್ಮೇಶನ್. ನೆಕ್ಸ್ಟ್ ಸೆಟ್ 5 ಬಗ್ಗೆ ಡಿಸ್ಕಸ್ ಮಾಡೋಣ. ಸೆಟ್ 5 ಅಲ್ಲಿ ರಾಹುಲ್ ಚಹಾರ್ ಅನ್ಸೋಲ್ಡ್ ಆಗಿದ್ದಾರೆ. ರವಿ ಬಿಷ್ಣಾಯ್ ಸೋಲ್ಡ್ ಆಗಿದ್ದಾರೆ. RR ಮ್ಯಾನೇಜ್ಮೆಂಟ್ 7.20 ಕೋಟಿ ಕೊಟ್ಟು ಬೈ ಮಾಡಿದರೆ. ಒಳ್ಳೆ ಪಿಕ್ಕು. ಮಹೇಶ್ ತೀಕ್ಷಣ ಅನ್ಸೋಲ್ಡ್ ಆಗಿದ್ದಾರೆ. ಮುಜಿಬುಲ್ ರೆಹಮಾನ್ ಅನ್ಸೋಲ್ಡ್ ಆಗಿದ್ದಾರೆ. ಅಖಿಲ್ ಹುಸೇನ್ CSK ಮ್ಯಾನೇಜ್ಮೆಂಟ್ 2 ಕೋಟಿ ರೂಪಾಯಿ ಕೊಟ್ಟು ಪಿಕ್ ಮಾಡಿದರೆ. ನನ್ನ ಪ್ರಕಾರ ಜಡ್ಡುಗೆ ಒಂದು ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಪವರ್ ಪ್ಲೇಲಿ ಸೂಪರ್ ಆಗಿ ಬಾಲಿಂಗ್ ಆಗ್ತಾರೆ ಮತ್ತು ಡೆತ್ ಓವರಲ್ಲಿ ಪವರ್ ಹಿಟ್ ಮಾಡ್ತಾರೆ. ಅಖಿಲ್ ಹುಸೇನ್ ಒಳ್ಳೆ ಪಿಕ್ ನನ್ನ ಪ್ರಕಾರ. ಇದು ಕಂಪ್ಲೀಟ್ಲಿ ವೆರಿ ಇಂಪಾರ್ಟೆಂಟ್ 5 ಸೆಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್. ಸೊ ಈ ಒಂದು ವಿಡಿಯೋದಲ್ಲಿ ಏನಾದ್ರು ಡೌಟ್ ಇರಪ್ಪ ಅಂದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.